ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನೀಗ ಮಾಡಿದ್ದು ಒಗ್ಗರಣೆ ಜೋಳದ ಮುದ್ದೆ. ನೋಡೋಣ ಹೇಗೆ ಮಾಡೋದಂತ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾಕಾಳು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೆ. ಆಮೇಲೆ ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಹುಣಸೆಹಣ್ಣು, ನೆನೆಯಿಟ್ಟ ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಅದು ಕುದ್ದಾದಮೇಲೆ ಅದಕ್ಕೆ ನಾವು ಎಷ್ಟು ಮುದ್ದೆ ಮಾಡ್ತೀವೋ ಅಷ್ಟು ಲೋಟ ಆದಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಉಪ್ಪು, ಬೆಲ್ಲ ಹಾಕ್ಕೊಳ್ಬೇಕು. ನಾನಿವಾಗ ಈ ಗ್ಲಾಸಿಂದ 3 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸು ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಒಂದು ಸ್ಪೂನಷ್ಟು ಹಿಟ್ಟು ಹಾಕಿಬಿಟ್ಟು ಮೊದಲು ಕಲಿಸ್ಬೇಕು, ಅಂದರೆ ಗಂಟು ಆಗೋದಿಲ್ಲ. ಆಮೇಲೆ ಅದು ಕುದ್ದಾದಮೇಲೆ ಜೋಳದ ಹಿಟ್ಟು ಹಾಕಿ ಈ ಥರ ಮುದ್ದೆ ತಿರ್ಕೊಳ್ಬೇಕು. ತುಂಬ ಟೇಸ್ಟಿಯಾದ ಒಂದು ರುಚಿ ಅಂತ ಅನ್ಬೋದು. ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗಾಯ್ತು ಅಂಥೇಳಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,